CL ಅದು 1 2 ಎಲ್ಲಿದೆ ಎಲ್ಲಿವರೆಗೂ ಎಲ್ಲ ಒಂದ್ ಕಡೆಯಿಂದ ಎಕ್ಸ್ಪ್ಲೈನ್ ಮಾಡ್ಕೊಂಡ್ಬಿಡಿ. CL1 ಅಂದ್ರೆ ಸರ್ಕಾರದ್ದು, CL2 ಅಂತಂದ್ರೆ MRP ಇದು, CL3 ಇಲ್ಲ, CL4 ಇದೆ. ಅದು ಬಂದು ನಿಮ್ಗೆ ಕ್ಲಬ್ಗೆ ಒನ್ ಡೇ ಲೈಸೆನ್ಸ್ ಅಂತ ಹೇಳ್ಬಿಟ್ಟು CL5 ಅಂತ ಕೊಡ್ತಾರೆ. ಇದೆಲ್ಲ ಕೊಡ್ತಾರೆ ಸರ್ ಒನ್ ಡೇಗೆ? ಎಲ್ಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಇಲಾಖೆನೇ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಕಮ್ಸ್ ಬರುತ್ತಲ್ಲ, ಆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಂದು ಲೈಸೆನ್ಸ್ ಇದೆ CL1 ಅಂತ. ಆ ಲೈಸೆನ್ಸ್ ಫೀಸ್ ಅವ್ರು ಗೌರ್ಮೆಂಟ್ ಕಟ್ತಾರೆ. MRP ಶಾಪ್ ಮಾಡಬೇಕು ಅಂದ್ರೆ CL2 ಅಲ್ವಾ? 4.5 ಲಕ್ಷದಿಂದ 33, 34, 35 ಲಕ್ಷದವರೆಗೂ ಇದೆ. ಹೆಂಗ್ ವೇರಿ ಆಗುತ್ತೆ? ಸರ್ಜಾಪುರ ತಗೊಳ್ಳೋಣ. ಸರ್ಜಾಪುರಲ್ಲಿ BBMPನೂ ಇದೆ, ನಗರಸಭೆ ಇದೆ, ಪುರಸಭೆ ಇದೆ, ಪಂಚಾಯತಿ ಲಿಮಿಟ್ ಇದೆ. ರಾಜನಕುಂಟೆ ರೋಡ್ ಅಲ್ಲೂ ಹಂಗೆ ಇದೆ. ಪಂಚಾಯತಿ ಲಿಮಿಟ್ ಅಲ್ಲಿ 4,60,000 ಇತ್ತು ಅಂತಂದ್ರೆ ಇಲ್ಲಿ 8,12,000 ಇರುತ್ತೆ. CL6 1 ಸ್ಟಾರ್ ಹೋಟೆಲ್, ಸ್ಟಾರ್ ಹೋಟೆಲ್ಗಳು ಬರ್ತಾರೆ. ಸರಿ. CL7 ಬೋರ್ಡಿಂಗ್ ರೂಮ್ಗೆ ಸರ್ವಿಸ್ ಮಾಡಬೇಕು, ಪಾರ್ಸಲ್ ಕೊಡಾಗಿಲ್ಲ, ಅಲ್ಲಿ ಪ್ರವಾಸಿ ತಾಣಗಳಿಗೆ ಕೊಡಬೇಕು ಅಂತ ಐಡಿಯಾ ಮಾಡಿದ್ರು. ಇವಾಗ ಏನ್ ಮಾಡಿದ್ರು, ಅದು ಒಂಥರ ಜನರಲ್ ಆಗೋಯ್ತು ಎಲ್ಲಾ ಕಡೆಲೂ. CL7 ಇಂದನೇ ಎಷ್ಟೊಂದು ಇಶ್ಯೂಸ್ ಆಯ್ತು ಅಂತ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಯ್ತು. 100% ಏನ್ ಇಶ್ಯೂಸ್? CL7 ಎಲ್ಲಾ ಕಡೆ ಲೈಸೆನ್ಸ್ ಕೊಡ ಶುರು ಮಾಡೋದ್ರಿಂದ ಅಕ್ಕಪಕ್ಕದಲ್ಲಿ ಹಿಂದೆ ವ್ಯಾಪಾರ ಮಾಡ್ತಾ ಇರೋ MRP ಕೌಂಟ್ರಿ ಆಗ್ಲಿ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಆಗ್ಲಿ CL7 ಲೈಸೆನ್ಸ್ ಗಳನ್ನ ಮಧ್ಯೆ ಹಾಕಿ ಏನ್ ಮಾಡ್ಬಿಟ್ರು, ಅವ್ರಿಗೂ ವ್ಯಾಪಾರ ಇಲ್ದಂಗಾಯ್ತು, ಇವ್ರಿಗೂ ವ್ಯಾಪಾರ ಇಲ್ದಂಗಾಯ್ತು. ಎಷ್ಟೋ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಇದೇ ಕಾರಣದಿಂದ ಎಷ್ಟೊಂದು ಪಬ್ಸ್ ಗಳು ಮುಚ್ಚಿದಾವೆ ಬೆಂಗಳೂರು. 100% ಮುಚ್ಚಿದಾವೆ. CL7 ಏನಾಗುತ್ತೆ ಅಂತಂದ್ರೆ ಸೆಂಟ್ರಲ್ ತಂದ್ಬಿಟ್ಟು ಇವಾಗ ಅದೇ ಬಿಸ್ನೆಸ್ 3 ಜನ ಡಿವೈಡ್ ಆಗುತ್ತೆ. ಮಿಲಿಟರಿ ಕ್ಯಾಂಟೀನ್ಗೆ CL8 ಕೊಡ್ತಾರೆ. ಮಿಲಿಟರಿ ಪರ್ಸನಲ್ ಆಗಿದ್ರೆ ಮಾತ್ರ ಕೊಡ್ತಾರೆ. ಅದಕ್ಕೇನಾದ್ರೂ ಏರಿಯಾಸ್ ಅಂತ ಇರುತ್ತೆ ಅಥವಾ ಅದು ಯಾರು ಮಿಲಿಟರಿನಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೊಂದು ಕಾರ್ಡ್ ಅಂತ ಕೊಟ್ಟಿರ್ತಾರೆ. ಕಾರ್ಡ್ ತೋರಿಸಿದ್ರೆ ಅವ್ರಿಗೊಂದು ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ ಒಳಗಡೆ ಅವ್ರಿಗೆ ಡ್ರಿಂಕ್ಸ್ ಗಳನ್ನ ಕೊಡ್ತಾರೆ. ನಾವು ಪ್ರತಿ ಪೇಪರ್ನು ವರ್ಷ ರಿನ್ಯೂವಲ್ ಮಾಡಿಸೋದು ಎಂತಕ್ಕೆ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಇಂದ ಒಂದು ವರ್ಷದ ಮಟ್ಟಿಗೆ ಲಿಕ್ಕರ್ ನ ಸೇಲ್ ಮಾಡೋದಕ್ಕೆ ಲೀಸ್ ತಗೊಂಡಿರ್ತೀವಿ. ಇಡೀ ಕರ್ನಾಟಕದಲ್ಲಿ ಯಾರು ಲಿಕ್ಕರ್ ಲೈಸೆನ್ಸ್ ಓನರ್ ಗಳೇ ಅಲ್ಲ.